ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ರಾಜ್ಯದಲ್ಲಿ SIR ಪ್ರಕ್ರಿಯೆ ಮುಂದುವರೆದಿದೆ. 5 ಕೋಟಿಗೂ ಹೆಚ್ಚು ಮಂದಿ ಡಿಜಿಟಲೀಕರಣವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಬಾಕಿ ಕೂಡ ಇರುವಂಥದ್ದು. ಅಂದರೆ ಮತದಾರರ ಸಂಖ್ಯೆ ಏನಿದೆ 5,54,32,314 ಜನ ಇದ್ದಾರೆ. ಇದುವರೆಗೂ ಕೂಡ 4,45,34,784 ಮತದಾರರು ಡಿಜಿಟಲೀಕರಣವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಬಾಕಿ ಇರುವಂಥದ್ದು 1,08,97,530 ಮಂದಿ ಬಾಕಿ ಉಳ್ಕೊಂಡಿದ್ದಾರೆ. ಇನ್ನು ಬಾಕಿ ಉಳಿದವರನ್ನ ಮಾಹಿತಿಯನ್ನು ಈಗಾಗಲೇ ಗುರುತು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಆಬ್ಸೆಂಟ್ ಆಗಿರ್ಬೋದು, ಶಿಫ್ಟ್ ಆಗಿದವರಂತ ಆಗಿರ್ಬೋದು, ಅದೇ ರೀತಿಯಾಗಿ ಮೃತಪಟ್ಟವರಾಗಿರ್ಬೋದು, ಮತ್ತು ಈ ಡೂಪ್ಲಿಕೇಟ್ ಡಾಕ್ಯುಮೆಂಟನ್ನು ಏನೆಲ್ಲ ಇಟ್ಕೊಂಡಿರ್ತಾರೆ. ಅಂದರೆ ಒಂದು ಕಡೆ ವೋಟರ್ ಲಿಸ್ಟ್ ಇರುತ್ತೆ, ಮತ್ತೊಂದು ಕಡೆನೂ ವೋಟರ್ ಲಿಸ್ಟ್ ಇರುತ್ತೆ. ಅಂಥವ್ರದ ಒಂದು ಪಟ್ಟಿಯನ್ನು ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಎಲ್ಲ ರಾಜಕೀಯ ಪಕ್ಷಗಳಿಗೆ AASDDO ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾ ಇದೆ. ಇನ್ನು SIR ಪ್ರಕ್ರಿಯೆಯಲ್ಲಿ ಬೆಂಗಳೂರಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಅನೇಕರ ಒಂದು ವೋಟರ್ ID ಲೀಸ್ಟ್ ಏನಿದೆ ಅದು ಡಿಲೀಟ್ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಭಾಗಶಃ ಹತ್ರ ಒಂದು 90 ಲಕ್ಷ ಜನ ಏನಿದ್ದಾರೆ ಅವರು ಡೂಪ್ಲಿಕೇಟ್ ID ಕಾರ್ಡನ್ನು ಹೊಂದಿರುವಂಥದ್ದಾಗಿರಬಹುದು, ಬೇರೆ ಕಡೆ ಅಂದರೆ 2 ಕಡೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಲೀಸ್ಟ್ ಇರುವಂಥದ್ದಾಗಿರಬಹುದು, ಮತ್ತು ಡೆತ್ ಆಗಿರೋರು ಏನೆಲ್ಲ ಇದ್ದಾರೆ ಅವ್ರದ್ದು ಕೂಡ ಡಿಲೀಟ್ ಆಗುತ್ತೆ. ಅದೇ ರೀತಿಯಾಗಿ ಆಬ್ಸೆಂಟ್ ಇರುವಂಥವ್ರು ಏನೆಲ್ಲಿದ್ದಾರೆ ಅವರು ತಕ್ಷಣಕ್ಕೆ ಡಿಜಿಟಲೀಕರಣ ಮಾಡಿಸ್ಕೊಂಡ್ರೆ ಒಳಿತು. ಇಲ್ಲ ಅಂತಂದರೆ ನಿಮ್ಮ ವೋಟರ್ ಲೀಸ್ಟ್ ಕೂಡ ಡಿಲೀಟ್ ಆಗುತ್ತೆ. ಅದೇ ರೀತಿಯಾಗಿ ಶಿಫ್ಟ್ ಆಗುವಂಥದ್ದು ಇಲ್ಲಿಂದ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಬೇರೆಯವ್ರಿಗೆ ಶಿಫ್ಟ್ ಆದಂತಹ ಸಂದರ್ಭದಲ್ಲಿ ಅವ್ರದ್ದನ್ನು ಕೂಡ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಒಳಿತು. ಸದ್ಯಕ್ಕೆ ಈ ಒಂದು ಡಿಜಿಟಲೀಕರಣ ಏನಿದೆ ಅದು ಮುಂದುವರೆದಂಥದ್ದು.